ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನನ್ನ ಲಾಸ್ಟ್ ಡೇ ಊರಲ್ಲಿ. ಆ್ಯಕ್ಚುಲಿ ಇವತ್ತು ಹೊರಡಬೇಕಿತ್ತು ಮಂಡೇ, ಬಟ್ ಹೋಗಲಿಲ್ಲ. ಅಂದರೆ ಮಂಡೇ ಬೆಳಗ್ಗೆ ಬೇಗ ಹೋಗಬೇಕಿತ್ತು, ಎಚ್ಚರ ಆಗಲಿಲ್ಲ. ನೈಟೆಲ್ಲ ಫುಲ್ಲು ಜೋರು ಮಳೆ ಗೊತ್ತಾ, ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ನೈಟೆಲ್ಲ. ಸೊ ಬೇಗ ಎದ್ದೇಳೋಕ್ಕಾಗಲಿಲ್ಲ. ಇನ್ನೇನು ಯಾವಾಗಲೂ ಅಂದರೆ 2 ತಿಂಗಳಿಗೋ 3 ತಿಂಗಳಿಗೋ ಬರೋದು. ನನಗಂತೂ ಕಾಲೇಜ್ ಲೈಫ್ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ. ಅದಕ್ಕೋಸ್ಕರ ನಾಳೆ ಹೋಗೋಣ ಬಿಡಿ ಅಂತ ಅಂದ್ವಿ. ನಾಳೆ ಅಲ್ಲ, ಇವತ್ತು ಸಾಯಂಕಾಲ ಥರ ಹೋಗೋಣ ಅಂತ ಅಂದೆ. ಹಾಗೆ ನಾವು ಎದ್ದಾಗ 6 ಗಂಟೆನೋ ಏನೋ ಆಗಿತ್ತು. ಆವಾಗ ಎದ್ದು ರೆಡಿ ಆಗಬೇಕಂದ್ರೆ ಕಾಲೇಜ್ಗೂ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಬಿಡು ಇವತ್ತೇನಾಗಲ್ಲ ಒಂದಿನ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ನಾನು ಹೇಳಿದ್ದೆ ಅವ್ರಿಗೆ. ಆ್ಯಂಡ್ ಬೆಳಗ್ಗೆ ಎದ್ದು ಕಾಫಿ ಎಲ್ಲ ನಾನೇ ಮಾಡಿದ್ದು. ಆ್ಯಂಡ್ ಕಿಟಕಿಲಿ ತೋರಿಸಿದ್ನಲ್ಲ ವಿಂಡೋಲಿ, ಹೇಗೆ ಕಾಣಿಸ್ತಿತ್ತು ಬೆಳಗ್ಗೆ. ಸಮಥಿಂಗ್ ಏನೋ 7 ಏನೋ ಆಗಿತ್ತು, ಗೊತ್ತಿಲ್ಲ, ನೆನಪಿಲ್ಲ ಟೈಮು. ಆ್ಯಂಡ್ ಈ ಥರ ನಮ್ಮ ಅಜ್ಜಿ ಮನೆ ಗಾರ್ಡನ್ ಟೂರ್ ಥರನೇ ಮಾಡಿಬಿಟ್ಟಿದ್ದೀನಿ. ನೋಡಿ ಎಷ್ಟೆಲ್ಲ ಗಿಡಗಳಿದ್ದಾವೆ. ಇದು ಹಳ್ಳಿ ವೈಬ್ ಹೇಗಿರುತ್ತೆ ಅಂತ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ನೋಡಿ. ಆ್ಯಕ್ಚುಲಿ ನಮ್ಮ ಮನೆ ಹತ್ರ ನೀರು ಸ್ವಲ್ಪ ಸಣ್ಣಕ್ಕೆ ಬರುತ್ತೆ, ಅಂದರೆ ಇಲ್ಲಿ ಅಂದರೆ ಕೆಳಗಡೆ ಆಯ್ತಲ್ವ, ಅದಕ್ಕೋಸ್ಕರ ಅಷ್ಟು ಜೋರಾಗಿ ನೀರು ಬರಲ್ಲ. ಸೊ ನಾವು ಅಲ್ಲಿ ಬೇರೆ ಕಡೆ ಹೋಗಿ ನೀರು ಇಟ್ಕೊಂಡು ಬರಬೇಕು. ನೆನ್ನೆ ಎಲ್ಲ ನಾನು ನಮ್ಮ ತಾತ ತುಂಬಿದ್ವಿ ನೀರನ್ನ ಡ್ರಮ್ಗೆ ಎಲ್ಲ. ಇವತ್ತು ನಮ್ಮ ಅಕ್ಕ ತುಂಬು ಅಂತ ಹೇಳಿದೆ. ಇವತ್ತು ನಾನು ಪಾತ್ರೆ ತೊಳಿತೀನಿ, ಆ ರೀತಿಯಾಗಿ ಡಿವೈಡ್ ಮಾಡ್ಕೋತೀವಿ ವರ್ಕ್ನ ನಾವು. ಸೊ ಇವತ್ತು ನಾನು ಪಾತ್ರೆ ತೊಳೆದೆ, ಹಾಗೆಯೇ ಕುಡಿಯೋಕ್ಕಂತ ನೀರನ್ನ ತುಂಬಿದೆ ಒಳಗಡೆಗೆಲ್ಲ. ಆ ಕೆಲಸ ನಂದಾಗಿತ್ತು. ನೆನ್ನೆ ಡ್ರಮ್ಗೆ ನಾನು ಮತ್ತು ನಮ್ಮ ತಾತ ತುಂಬಿದ್ವಿ. ಇವತ್ತು ಡ್ರಮ್ಗೆ ಬೇರೆದಕ್ಕೆಲ್ಲ ನಮ್ಮ ಅಕ್ಕ ಮತ್ತು ನಮ್ಮ ತಾತ ತುಂಬಿದ್ರು. ನಾನು ಈ ಥರ ಅಂಡೆಗೆ ಹಾಗೆ ಪಾತ್ರೆ ತೊಳೆದಿದ್ದ ಕೆಲಸ ನಂದಾಗಿತ್ತು ಇವತ್ತು. ಸೊ ಆ ರೀತಿಯಾಗಿ ಮಾಡಿದೆ. ಸೊ ನಾನೇ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ನನಗೆ ಒಂದೇ ದಿನಕ್ಕೆ ನೆನ್ನೆ ಬಿಂಗೆ ಇಟ್ಕೊಂಡು ಸೊಂಟದ ಹತ್ರ ಫುಲ್ಲು ಪೇಯ್ನ್ ಬಂದುಬಿಟ್ಟಿತ್ತು. ಈ ವಿಡಿಯೋ ಅಂದರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಲ್ಲ, ವಿಡಿಯೋ ಏನೋ ಚೆನ್ನಾಗೇ ಬಂದಿದೆ, ಬಟ್ ವ್ಯೂಸ್ ಅಂತೂ ತುಂಬ ಕಡಿಮೆ ಬಂದಿದೆ. ನೋಡಿ ನಮ್ಮ ಅಕ್ಕ ಆ ರೀತಿಯಾಗಿ ನೀರು ಎತ್ಕೊಬರ್ತಿದ್ಲು. ಆ್ಯಂಡ್ ನೆನ್ನೆ ಕೂಡ ನಾನು ಅದೇ ರೀತಿ ಎತ್ಕೊಬಂದಿದ್ದು. ನನಗೆ ಆ ಸೈಡ್ ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು, ಎತ್ಕೊಬರೋಕ್ಕಾಗ್ತಿರ್ಲಿಲ್ಲ. ಸೊ ಹೇಳಿದ್ನಲ್ಲ, ದಪ್ಪ ಇರೋ ಕಷ್ಟ ಒಂದೊಂದಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ನಡೀತಿದೆ. ವೆಯ್ಟ್ ಲಾಸ್ ಯಾವಾಗ ಸ್ಟಾರ್ಟ್ ಮಾಡೋದು ನನಗೂ ಗೊತ್ತಿಲ್ಲ. ಇವತ್ತು ಟಿಫನ್ ಬಂದು ಟೊಮೆಟೊ ಬಾತ್ ಆಗಿತ್ತು. ಹಾಗೆಯೇ ನಮ್ಮ ಮನೇಲಿ ಒಂದು ಮೇಕೆ ಇದೆ, ಹಾಗೆಯೇ 3 ದನಗಳಂದರೆ 2 ದನಗಳು, ಒಂದು ಕರು ಇದೆ. ಈ ರೀತಿಯಾಗಿದೆ ನಮ್ಮ ಪೆಟ್ಸು. ಹಾಗೆ ಒಂದು ಬೆಕ್ಕು ಕೂಡ ಇದೆ. ಇಷ್ಟೇ ನಮ್ಮ ಮನೇಲಿ ಪೆಟ್ಸು. ಹಾಗೆಯೇ ಒಂದು ಕೋಳಿಗಳು ಎಷ್ಟಿದ್ದಾವೆ ಅಂತ ನನಗೆ ಗೊತ್ತಿಲ್ಲ. 2 ಹುಂಜನ ಮೊನ್ನೆ ನಾಟಿ ಕೋಳಿ ಸಾಂಬಾರು ಅಂತ ಹೇಳಿದ್ನಲ್ಲ, ಆವಾಗ ಅವರು ಇದು ಮಾಡಿದ್ರು. ಇನ್ನೆಷ್ಟು ಕೋಳಿಗಳಿದ್ದಾವೆ ಅಂತ ಗೊತ್ತಿಲ್ಲ. ಇದು ಬಂದು ನಮ್ಮ ಮನೇಲಿ ಇರುವಂತಹ ಪೆಟ್ಸ್ಗಳು. ಇನ್ನು ನಾನು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೋದೆ, ಬಟ್ ನಮ್ಮ ಅಕ್ಕ ಮಿಕ್ಸ್ ಮಾಡ್ಕೊಂಡು ಕೊಟ್ಟಳು. ಅಂದರೆ ನಾನು ವೀಡಿಯೋ ಮಾಡ್ತಾ ಇದ್ನಲ್ಲ, ಆ ಕಾರಣದಿಂದಾಗಿ. ಸೊ ಕೆಲಸ ಮಾಡ್ಬೇಕಾದ್ರೆ ಮಾಡೋಕ್ಕಾಗಲ್ಲ, ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾರಾದ್ರು ಮಾಡಿಕೊಡ್ಬೇಕು ವೀಡಿಯೋ, ಅಥವಾ ಎಲ್ಲರೂ ಇಟ್ಬಿಟ್ಟು ನಾವೇ ಮಾಡ್ಕೋಬೇಕು. ಆ್ಯಂಡ್ ಈ ನಾಯಿ ಇದೆಯಲ್ಲ, ಇದು ನಮ್ಮನೆ ನಾಯಿ ಅಲ್ಲ, ಅಂದರೆ ನಮ್ಮ ತಾತ ಅವರ ತಮ್ಮನ ಮನೆಯಲ್ಲಿ ಸಾಕೊಂಡಿರೋ ನಾಯಿ. ಬಟ್ ಅದು ಎಲ್ಲರ ಮನೆ ಹತ್ರನೂ ಇರುತ್ತೆ. ನಮ್ಮ ಅಜ್ಜಿಗೆ ನಾಯಿಗಳು ಮತ್ತು ಬೆಕ್ಕುಗಳು ಚೆನ್ನಾಗಿ ಹೊಂದ್ಕೊಳ್ತವೆ. ಈ ನಾಯಿನೂ ಅಷ್ಟೇ. ನಾವು ಹೊಸ್ದಾಗಿ ಬಂದಿದ್ದೀವಿ ಅಂತ ಅದೇನು ಬೊಗಳೋದೇ ಇಲ್ಲ ಗೊತ್ತಾ. ಅದು ಮುಖ ಪರಿಚಯ ಎಷ್ಟು ಚೆನ್ನಾಗಿ ಇಟ್ಕೊಂಡಿರುತ್ತೆ. ಹಾಗೆ ನಮ್ಮ ಅಜ್ಜಿ ಪಕ್ಕ ಇನ್ನೊಬ್ಬರು ಆ ಕಡೆ ಕೂತಿದ್ದಾರೆ, ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸೊ ಇಲ್ಲೆಲ್ಲ ನೈಬರ್ಸ್ಗಳು ಕೂಡ ಫ್ಯಾಮಿಲಿ ಥರನೇ ಇರ್ತಾರೆ. ಸೊ ಚೆನ್ನಾಗಿರುತ್ತೆ ಹಳ್ಳಿ ವೈಬ್ಸ್ ಎಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೆ, ಏನೂ ಓದೇ ಇರಲಿಲ್ಲ ನಾನು, ಆದರೂ ಸ್ವಲ್ಪ ಮಟ್ಟಿಗೆ ಓದಿದ್ದೆ. ಬಟ್ ಹಳ್ಳಿಗೆ ಹೋದಾಗ ಓದೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಅಷ್ಟೊಂದು ಸಿಗೋಲ್ಲ ನನಗೆ. ಅವ್ರು ಏನೇನು ಮಾತಾಡ್ತಿರ್ತಾರೆ, ಏನೇನು ನಡೀತಿರುತ್ತೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ನನಗೆ. ಇನ್ನು ನಾಳೆ ಕಾಲೇಜ್ಗೆ ಹೋಗಬೇಕು. ಸೊ ಗೈಸ್, ಆಮೇಲೆ ಈ 2 ಕಾಳು ಇದ್ದಾವಲ್ಲ, ಹೆಸರು ಕಾಳು ಮತ್ತು ಹಸುಂಡೆ ಕಾಳು ಅಂತ ಹೇಳ್ತೀವಿ ನಾವು. ಹಳ್ಳಿ ಸೈಡಲ್ಲಿ ತಿರ್ನಿ ಕಾಳು ಅಂತ ಹೇಳ್ತಾರೆ. ತಿರ್ನಿ ಕಾಳು ಅಂತ ಹೇಳ್ತಾರೆ. ಸೊ ಈ 2 ಕಾಳನ್ನ ಕೂಡ ನಾವೇ, ಅಂದರೆ ನಮ್ಮ ತಾತ ಅಜ್ಜಿ ಗದ್ದೆಯಲ್ಲಿ ಬೆಳೆದಿರೋ ಅಂಥದ್ದು. ಅದು ಇನ್ನೂ 2 ವಾರದಿಂದ ಬಂದಿರೋ, ನಮಗೂ ಕೂಡ ಕಾಯಿಗಳು ಸಿಕ್ಕಿರೋದು, ಹಸಿ ಕಾಯಿಗಳು. ಬಟ್ ಆವಾಗ ಟೈಮ್ ಇರಲಿಲ್ಲ ಅಲ್ಲ ಬರೋಕ್ಕೆ. ಸೊ ಇವಾಗ ಇದನ್ನೆಲ್ಲ ಅವರು ಒಣಗಿಸಿ ಆ ಕಾಳುಗಳನ್ನೆಲ್ಲ ಸಪ್ರೇಟ್ ಮಾಡಿ ಇಡ್ತಾರೆ. ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕಂತ ಒಣಗಿಸ್ತಿದ್ರು. ಆಮೇಲೆ ಈ ರೀತಿಯಾಗಿತ್ತು. ಇಲ್ಲೂ ಕೂಡ ಒಣಗಾಕಿದ್ರು, ಅಲ್ಲೂ ಕೂಡ ಒಣಗಾಕಿದ್ರು. ಇನ್ನು ಸುಮಾರು 4 ಗಂಟೆಗೋ 5 ಗಂಟೆಗೋ ಇನ್ನು ಹೊರಟ್ವಿ ಬೆಂಗಳೂರಿಗೆ. ಟೈಮಿಂಗ್ಸ್ ನೆನಪಿಲ್ಲ ನನಗೆ. ಆಮೇಲೆ ಅದೇ ಅಲ್ಲಿ ಹಳ್ಳಿ ಸೈಡೆಲ್ಲ
ಒಬ್ಬರಾದ್ಮೇಲೆ ಒಬ್ಬರು ಬರ್ತಿರ್ತಾರೆ. ಚಾಪೆ ಆಮೇಲೆ ಚೇರ್ಗಳು ಆ ರೀತಿಯಾಗಿ ನೆನ್ನೆ ಚೇರ್ಗಳು ತೊಗೊಂಡಿದ್ವಿ, ಇವತ್ತು ಚಾಪೆ ತೊಗೊಂಡಿದ್ವಿ. ನಮ್ಮ ಅಜ್ಜಿ ಮನೆಗೊಂದು, ಹಾಗೆಯೇ ನಮಗೆ ಬೆಂಗಳೂರಲ್ಲಿ ಬೇಕು ಅಂತ ಅದನ್ನು ನಮ್ಮ ಅಕ್ಕ ಹಿಡ್ಕೊಂಡು ನಿಂತಿದ್ಲು ಎಲ್ಲನೂ. ಸೊ ನಾನೇನು ಬುಕ್ಸ್ ತಂದಿದ್ದೆ ಅವುಗಳನ್ನೆಲ್ಲ ಇಟ್ಕೊಂಡಿದ್ದೆ. ಇಲ್ಲಿ ನೋಡಿ ನಮ್ಮ ಬೆಕ್ಕು ಹುಲ್ಲು ತಿಂತಾ ಇದೆ, ಏನಾಗಿದೆ ಅದಕ್ಕೆ ಅಂತ ಗೊತ್ತಿಲ್ಲ. ಇದು ನುಗ್ಗೆ ಸೊಪ್ಪು ನಮ್ಮ ತಾತ ಅವರ ತಮ್ಮ ಅವ್ರು ಹಾಕಿರೋದು ಗಿಡ. ಸೊ ಅಲ್ಲಿಂದ ಕಿತ್ಕೊಂಬಂದಿರೋದು, ಅಂದರೆ ನಮ್ಮ ಮನೆ ಮುಂದೆ ಇದೆ ಅಲ್ಲ ಅದೇ ಮನೆ, ಅಲ್ಲಿಂದ ತೊಗೊಬಂದಿದ್ದು. ಇವ್ರು ಅಲ್ಲೇ ಇಟ್ಟಿದ್ರು, ಅದಕ್ಕೋಸ್ಕರ ನನ್ನನ್ನು ಕಳಿಸಿದ್ರು ಹೋಗಿ ತೊಗೊಂಬಾ ಅಂತ. ಹಾಗೆಯೇ ಒಂದಿಷ್ಟು ಕಾನ್ವರ್ಸೇಷನ್ ನಡೀತಾ ಇತ್ತು ನಮ್ಮ ತಾತ ಅಜ್ಜಿದು ಎಲ್ಲ. ಸೊ ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಗೆ ಹಾಕ್ಬೋದು, ಬಟ್ ಇದು ನೋಡಿ ಚಾನಲ್ ನಾನು ತೋರಿಸೇ ಇರಲಿಲ್ಲ ಅಲ್ಲ. ಸೊ ಈ ಚಾನಲ್ಲು ನಾನು ನೆನ್ನೆ ಹೇಳಿದ್ನಲ್ಲ ವ್ಲಾಗಲ್ಲಿ, ಆ ಚಾನಲ್ಗೂ ಕನೆಕ್ಟ್ ಆಗಿತ್ತು, ಬಟ್ ಆ ಚಾನಲ್ದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಅಷ್ಟೇ ಗೈಸ್. ಇನ್ನು ಬಾಯೆಲ್ಲ ಹೇಳ್ಬಿಟ್ಟು ನಮ್ಮ ತಾತ ಅಜ್ಜಿಗೆ ನಾವು ಹೊರಟ್ವಿ. ನೋಡಿ ಎಷ್ಟು ಗ್ರೀನರಿ ಆಗಿರುತ್ತೆ. ಇದು ಕುಣಿಗಲ್ ಹತ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ನಮ್ಮ ಸೈಡ್ ಆಲ್ಮೋಸ್ಟ್ ಹೇಳಿದ್ನಲ್ಲ ಗ್ರೀನರಿನೇ, ನೀವು 3 ವ್ಲಾಗಲ್ಲೂ ನೋಡಿರ್ಬೋದು. ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಬಿಲ್ಡಿಂಗ್ಸ್ ಆ ರೀತಿಯಾಗಿರುತ್ತೆ. ಈವ್ನಿಂಗ್ ಹೋಗಿದ್ದು ಚೆನ್ನಾಗಿತ್ತು. ಇನ್ನು ಬರ್ಬೇಕಾದ್ರೆ ನನಗೆ ಕುಣಿಗಲ್ ಕೆರೆದು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ, ಬಟ್ ಈಗ ವೀಡಿಯೋ ಮಾಡ್ತಿದ್ನಲ್ಲ, ಸೊ ಕುಣಿಗಲ್ ಕೆರೆ ನೋಡಿ ಹೇಗಿದೆ ಅಂತ. ಸೊ ಇವಾಗ ನನಗೆ ಕ್ಲಿಪ್ಪಿಂಗ್ ಸಿಕ್ತು. ಮತ್ತೆ ನೋಡಿ ಆ ಬೆಟ್ಟ ಹಲ್ಲು ಇದೆ. ಯಾವ ಬೆಟ್ಟ ಇದು ನನಗಂತೂ ಗೊತ್ತಿಲ್ಲ ಯಾವ ಬೆಟ್ಟ ಅಂತ ನಿಜಕ್ಕೂ. ಎಲ್ಲಿ ನೋಡಿದ್ರು ಈ ಬೆಟ್ಟ ಸಿಗುತ್ತೆ ನನಗಂತೂ. ಇದು ಬಂದು ಕುಣಿಗಲ್ ಕೆರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಕುಣಿಗಲ್ ಕೆರೆ ಅಂತೂ. ಬರ್ಬೇಕಾದ್ರೆ ನಾವು ನೈಸ್ ರೋಡ್ ಸೈಡಿಂದ ಬಂದಿದ್ದು, ಟೋಲೆಲ್ಲ ಇರುತ್ತಲ್ವ ಹಾಗೆ. ಆ್ಯಂಡ್ ನಾವು ಬಿಟ್ಟಿದ್ದು 5 ಗಂಟೆಗೆ, 4 ಗಂಟೆಗಲ್ಲ. ಸೊ 2.5 ಅವರಲ್ಲಿ ನಾವು ಬ್ಯಾಂಗ್ಳೂರು ರೀಚ್ ಆದ್ವಿ. ಅಲ್ಲೂ ಕೂಡ ಈಗ ಟ್ರಾಫಿಕ್ ಬೇರೆ ಇತ್ತು ಈ ಸೈಡೆಲ್ಲ, ಸ್ವಲ್ಪ ಈವ್ನಿಂಗ್ ಆಗಿತ್ತಲ್ವ ಆ ಕಾರಣದಿಂದ. ನೋಡಿ ಹೇಗಿದೆ, 6 ಗಂಟೆ ಆಗೋಗಿತ್ತಲ್ಲ, 6 ಗಂಟೆ ಮೇಲೆ ಆಗಿತ್ತು ಅನಿಸುತ್ತೆ, ನೆನಪಿಲ್ಲ. ಈ ರೀತಿಯಾಗಿತ್ತು ನೇಚರ್. ಆಮೇಲೆ ಈ ಸೈಡು ಪರವಾಗಿಲ್ಲ, ನೆಲಮಂಗಲ ಇದು. ನೆಲಮಂಗಲದಲ್ಲಿ ಎಷ್ಟೊಂದು ಊರುಗಳು ಆ ಥರ ಎಲ್ಲ ಬರುತ್ತೆ, ಅಂದರೆ ಸಿಟಿಗಳೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೇಳೋದು ಒಂದೇ ನೆಲಮಂಗಲ ಅಂತ. ಇನ್ನು ಮಾಗಡಿ ಬಂತು ಅಂದರೆ ಮಾಗಡಿ ಅಂತಲೇ ಹೇಳೋದು. ನನಗೆ ಆ ರೂಟ್ಗಳು ಆ ಹೆಸ್ರುಗಳೆಲ್ಲ ಗೊತ್ತಿರಲ್ಲ ನನಗೆ, ಅದಕ್ಕೋಸ್ಕರ ಒಂದೇ ಹೆಸರು ಮಾಗಡಿ, ನೆಲಮಂಗಲ, ನೈಸ್ ರೋಡ್ ಈ ರೀತಿಯಾಗಿ ಮೇನ್ ಹೆಸರು ಗೊತ್ತಿರುತ್ತೆ ಅಷ್ಟೇ ನನಗೆ. ಇದು ಇನ್ನು ನೆಕ್ಸ್ಟ್ ಡೇ ಟ್ಯೂಸ್ಡೇ. ಆಮೇಲೆ ನಾವು 5 ಗಂಟೆಗೆ ಬಿಟ್ಟಿದ್ದು, 7 ಗಂಟೆ ಅಷ್ಟರಲ್ಲಿ ರೀಚ್ ಆದ್ವಿ. ಇನ್ನು ಅರ್ಧ ಗಂಟೆ ಅಲ್ಲೇ ನಾವು, ಅಂದರೆ ನಮ್ಮ ಫ್ಯಾಮಿಲಿಯವ್ರು ಯಾರೋ ಅವರು ಕೂಡ ಕಾಯಿ ಟೊಮೆಟೊ ಎಲ್ಲ ಹಾಕಿ ಕಳಿಸಿದ್ರು, ನಮ್ಮ ಕಾರ್ ಇತ್ತಂತ. ಅವ್ರು ಬಂದು ಅಲ್ಲಿ ಈಸ್ಕೋಬೇಕಿತ್ತು, ಅವ್ರು ಲೇಟ್ ಮಾಡಿದ್ರು ಅರ್ಧ ಗಂಟೆ, ಅದಕ್ಕೋಸ್ಕರ ಅಲ್ಲಿ ಅರ್ಧ ಗಂಟೆ ಹೋಯಿತು. ಇನ್ನು ಟ್ಯೂಸ್ಡೇ ಕಾಲೇಜಿಗೆ ಹೋಗ್ಬೇಕಿತ್ತಲ್ವ, ಅವತ್ತು ಬಸ್ ಸ್ಟ್ರೈಕ್ ಇತ್ತು. ನನ್ನ ಪುಣ್ಯ ಒಂದಿನ ಹಾಲಿಡೇ ಸಿಕ್ತು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು ನನಗೆ. ನಾನು ಆಲ್ರೆಡಿ ರೆಡಿಯಾಗಿದ್ದೆ ಆ್ಯಂಡ್ ಟಿಫನ್ ಎಲ್ಲ ರೆಡಿಯಾಗಿತ್ತು. ಇನ್ನು 8:15 ಏನೋ ಮೆಸೇಜ್ ಬಂತು, ಬಸ್ ಸ್ಟ್ರೈಕ್ ಇರೋ ಕಾರಣದಿಂದ ಹಾಲಿಡೇ ಇದೆ ಅಂತ. ಫುಲ್ಲು ಖುಷಿ ಆಗಿಬಿಟ್ಟೆ ನಾನಂತೂ. ಇನ್ನು ಊರಿಂದ ಏನೇನು ತಂದಿದ್ವಿ ಅದನ್ನೆಲ್ಲ ನಾನು ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಬ್ಯಾಕ್ಗ್ರೌಂಡಲ್ಲಿ ನಾನು ಸ್ವಲ್ಪ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು, ಅವತ್ತೇನೆಲ್ಲ ನಡೀತು ಹಾಗೆ ಅಂತ. ಸೊ ಇನ್ನು ಅವತ್ತೇ ಕೂಡ ನನಗೆ ಐ ಆಮ್ ಆನ್ ಮೈ ಡೇಸ್ ಆ ರೀತಿ ಇತ್ತು. ಸೊ ಈಗಪ್ಪ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗೋದು ಫುಲ್ ಇರಿಟೇಟ್ ಆಗ್ತಿತ್ತು. ಟೈಮ್ ಕೂಡ ಆಗೋಗಿತ್ತು ಗೊತ್ತಾ. ಬೇಗ ರೆಡಿ ಆಗಿಬಿಟ್ಟಿದ್ರೆ ಬೇಗ ಬಸ್ ಹತ್ಕೊಂಡು ಹೋಗ್ಬಿಡ್ತಿದ್ದೆ, ಮತ್ತೆ ವಾಪಸ್ ಬರಬೇಕಾಗಿತ್ತು ಅನಿಸುತ್ತೆ. ಸೊ ನಾನು ಬೇಗ ಏನೂ ರೆಡಿ ಆಗಿರಲಿಲ್ಲ, ಸದ್ಯ ನನ್ನ ಪುಣ್ಯ ಅಂತ ಸುಮ್ಮನಾದೆ.
ಹಾಗೆಯೇ ಯೂಟಿ ಅದು ಇತ್ತು, ಅದು ಇದು ಎಲ್ಲ ಇತ್ತಲ್ಲ, ಅಷ್ಟೊಂದೇನು ಓದಿರಲಿಲ್ಲ. ಆಮೇಲೆ ಊರಿಂದ ಏನೇನು ತಂದಿದ್ವಿ ಅದನ್ನೆಲ್ಲ ನಾನು ಫ್ರಿಜ್ಗೆ ಇಡ್ತಿದ್ದೆ. ಅದು ವ್ಲಾಗೆಲ್ಲ ಮಾಡಿದ್ದೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಬಟ್ ಏನು ಹೇಳಿದ್ನಲ್ಲ, ಒಂದಿಷ್ಟು ವಿಚಾರ ಶೇರ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇದರಲ್ಲಿ ಇನ್ನೂ ಒಂದು ದಿನದ ವ್ಲಾಗ್ ಬರುತ್ತೆ. ಹಾಗೆಯೇ ವರಲಕ್ಷ್ಮಿ ಹಬ್ಬದ್ದು ಕೂಡ ಇದರಲ್ಲೇ ಶೇರ್ ಮಾಡ್ತಿದ್ದೀನಿ 20 ಮಿನಿಟ್ಸ್ ಡ್ಯೂರೇಷನಲ್ಲಿ. ಸೊ ಏನಂದರೆ, ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇತ್ತೀಚೆಗೆ ವೆಯ್ಟ್ ಚೆಕ್ ಮಾಡಿದೆ, ಶಾಕ್ ಆಗಿ ಹೋಗ್ಬಿಟ್ಟೆ. ಅದೇ ನಾನು ಹೇಳಿದ್ನಲ್ಲ, ಸ್ವಲ್ಪ ಇದೆಲ್ಲ ಮುಗಿಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಎಲ್ಲ ಮುಗೀತಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ಅಂದರೆ ಇದು ಲಾಸ್ಟ್ ಟ್ಯೂಸ್ಡೇದು ವ್ಲಾಗು. ನಾನು ಕುತ್ಕೊಂಡು ಎಡಿಟ್ ಮಾಡ್ತಿರೋದು ಬಂದು ಇವತ್ತು ಸಂಡೇ ಎಡಿಟ್ ಮಾಡ್ತಾ ಇರೋದು. ಸೊ ನಾಳೆ ಮಂಡೇ ಅಲ್ವಾ, ನಾಳೆನೇ ಎಲ್ಲ ವ್ಲಾಗ್ ಅಪ್ಲೋಡ್ ಮಾಡಿಬಿಡೋಣ. ಸೊ ಮಂಡೇ ವ್ಲಾಗು ಟ್ಯೂಸ್ಡೇ ಬರುತ್ತೆ. ಸೊ ಟ್ಯೂಸ್ಡೇ ವ್ಲಾಗ್ ಇನ್ನೇನು ಒಂದು ವಾರ ಆಗ್ತಾ ಬರುತ್ತೆ, ಅಪ್ಲೋಡ್ ಮಾಡೇ ಇಲ್ಲ ಅಲ್ವಾ. ಸೊ ಅಪ್ಲೋಡ್ ಮಾಡಬೇಕು. ಈ ರೀತಿಯಾಗಿ ಆಗಿಬಿಟ್ಟಿತ್ತು ಮನೆ ಅಂತೂ. ಆಮೇಲೆಲ್ಲ ಕಸ ಗುಡ್ಸೋಣ ಅಂದ್ಕೊಂಡು ಬಂದೆ ಓದ್ಕೊಳ್ಳೋಣ ಅಂತ. ಸ್ವಲ್ಪ ಓದಲೂ ಇಲ್ಲ ಏನೂ ಇಲ್ಲ, ಮಲ್ಕೊಬಿಟ್ಟೆ ಚೆನ್ನಾಗಿ. ಸ್ಟ್ರೆಸ್ ಆಗಿಬಿಟ್ಟಿತ್ತಲ್ವ. ಆಮೇಲೆ ಸಾಯಂಕಾಲ ಎದ್ದು ಕ್ಲೀನ್ ಮಾಡ್ಕೊಂಡ್ವಿ. ಇತ್ತೀಚೆಗೆ ನಾನು ವೆಯ್ಟ್ ಚೆಕ್ ಮಾಡಿದೆ. ಸೊ ಗೇನ್ ಆಗಿದ್ದೀನ ಲಾಸ್ ಆಗಿದ್ದೀನ ಅಂತ ನಿಮಗೆ ಆ ವ್ಲಾಗಲ್ಲೇ ಗೊತ್ತಾಗುತ್ತೆ. ಈ ವ್ಲಾಗ್ಸ್ನೆಲ್ಲ ನಾನು ನಿಧಾನಕ್ಕೇ ಎಕ್ಸ್ಪ್ಲೈನ್ ಮಾಡ್ಬೋದಿತ್ತು, ಇನ್ನೊಂದು 2-3 ವ್ಲಾಗ್ ರೀತಿಯಾಗಿ ಮಾಡ್ಬೋದಿತ್ತು. ಬಟ್ ಎಲ್ಲನೂ ಒಂದೇ ವ್ಲಾಗಲ್ಲೇ ಅಪ್ಲೋಡ್ ಮಾಡ್ತಿರೋ ರೀಸನ್ ಬಂದು ನಾನು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಪ್ರತಿಯೊಂದು ವೀಡಿಯೋನೂ ಶೇರ್ ಮಾಡ್ಕೋಬೇಕಲ್ವ. ಅದಕ್ಕೋಸ್ಕರ ಇನ್ನು ಮಂಡೇ ಸ್ಟಾರ್ಟ್ ಮಾಡ್ತು ಅಂದರೆ ಮಂಡೇ ವೀಡಿಯೋನ ಮಂಡೇನೇ ಹಾಕೋಕ್ಕಾಗಲ್ಲ. ಸೊ ಮಂಡೇ ವೀಡಿಯೋನ ಟ್ಯೂಸ್ಡೇ ಹಾಕಬೇಕು. ನಾನು ಹೇಳಿದ್ನಲ್ಲ, ಮಾಡಿ ಮೇನಿಂದ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಬೆಟ್ಟ ಅಂತ. ಅದೇ ಬೆಟ್ಟ, ಆದರೆ ಯಾವ ಬೆಟ್ಟ ಅಂತ ನನಗೂ ನಿಜಕ್ಕೂ ಗೊತ್ತಿಲ್ಲ. ಅದನ್ನೇ ತೋರಿಸ್ತಾ ಇರೋದು ನಾನು, ಆ ಬೆಟ್ಟನ ಝೂಮ್ ಮಾಡಿ. ಅದಕ್ಕೋಸ್ಕರ ಎಷ್ಟು ವ್ಲಾಗ್ಸ್ ಇದ್ದಾವೋ ಅದನ್ನೆಲ್ಲ ಇವತ್ತೇ ಅಪ್ಲೋಡ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಲ್ಲ ವೀಡಿಯೋನೂ ಈಗ ಮಂಡೇ ವೀಡಿಯೋ ಟ್ಯೂಸ್ಡೇ ಬರುತ್ತೆ ಅಂದರೆ ಮಿಕ್ಕಿರೋ ಎಲ್ಲ ವೀಡಿಯೋನು ಮಂಡೇ ಅಪ್ಲೋಡ್ ಮಾಡಿದ್ರೆ ಟ್ಯೂಸ್ಡೇಯಿಂದ ನಾನು ಡೇ 1 ಡಯಟ್ ವೀಡಿಯೋಸ್ನ ಹಾಕ್ಕೊಂಡು ಹೋಗ್ಬೋದು. ಸೊ ನಾನು ಏನು ರೂಲ್ಸ್ ಫಾಲೋ ಮಾಡ್ತೀನಿ ಏನೆಲ್ಲ ಅಂತ ನಾನು ಈ ವ್ಲಾಗಲ್ಲಿ ಏನೂ ಶೇರ್ ಮಾಡ್ತಿಲ್ಲ, ಜಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಷ್ಟೇ. ಇನ್ನು ಅದಾದಮೇಲೆ ಟ್ಯೂಸ್ಡೇ ಆದಮೇಲೆ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಟ್ಯೂಸ್ಡೇ ಅದಾದಮೇಲೆ ವೆಡ್ನೆಸ್ಡೇ ಇತ್ತು ಕಾಲೇಜು, ಥರ್ಸ್ಡೇ ಇತ್ತು ಕಾಲೇಜು, ಫ್ರೈಡೇ ಸ್ಯಾಟರ್ಡೇ ಹಾಲಿಡೇ ಇತ್ತು. ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಾಳೆಹಣ್ಣು ಹಾಗೆ ಇತ್ತಲ್ಲ, ಅದೆಲ್ಲ ವೇಸ್ಟ್ ಆಗಬಾರ್ದು ಅಂತ 2 ದಿನ ಸಿಹಿ ಅವಲಕ್ಕಿ ಮಾಡಿದ್ವಿ. ಆ ಬಾಳೆಹಣ್ಣೆಲ್ಲ ಹಾಕಿಬಿಟ್ಟು ಹಾಗೆಯೇ ಊರಲ್ಲಿ ಕಾಫಿ ಮಾಡಿದ್ವಲ್ಲ, ಕಾಫಿ ಪೌಡರ್ ತುಂಬ ಚೆನ್ನಾಗಿತ್ತು ಅಂತ ಊರಿಂದನೇ ಕಾಫಿ ಪೌಡರ್ ತಂದಿದ್ವಿ. ಅಂದರೆ ಅಲ್ಲಿ ಒಂದು ಸಿಟಿ ಥರ ಇದೆ, ಅಲ್ಲಿಗೆ ಹೋದಾಗ ನಾವು ಆ ಕಾಫಿ ಪೌಡರ್ನ ತೊಗೊಬಂದಿದ್ವಿ. ಚೆನ್ನಾಗಿದೆ ಅದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫ್ರೈಡೇ ಹಾಲಿಡೇ ಕೊಟ್ಟಿದ್ರು. ಸ್ಯಾಟರ್ಡೇ ಬಂದು ನಾನು ಹೇಳಿದ್ದೆ ನಿಮಗೆ, ಹಳೆ ಬ್ಲಾಗ್ಸ್ ಯಾರು ನೋಡಿದರೆ ಗೊತ್ತಿರುತ್ತೆ, ಕಾಲೇಜ್ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಫೈನಲಿ ಕಾಲೇಜ್ ಶಿಫ್ಟ್ ಮಾಡೋ ಟೈಮ್ ಬಂದಿದೆ. ಅದು ಇನ್ನೂ ಡೌಟ್ ಮಾಡಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ನಮಗೆ ಫ್ರೈಡೇ ಏನೋ ಹಬ್ಬ ಅಂತ ರಜಾ ಕೊಟ್ಟಿದ್ರು. ಸ್ಯಾಟರ್ಡೇ ಕೂಡ ಕಾಲೇಜ್ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಕೇಳ್ಪಟ್ವಿ, ಗೊತ್ತಿಲ್ಲ. ಈಗ ಪರ್ಫೆಕ್ಟ್ ಟೈಮ್ ಇದ್ದಾವೆ, ಊರಿಗೆ ಹೋಗಿ ಬಂದಿದ್ದೆಲ್ಲವೂ ಆಯಿತು. ಇನ್ನು ಏನಿದ್ರು ಓದಿನ ಜೊತೆಗೆ ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಏನಿದೆ ಇವತ್ತು ಸ್ಯಾಟರ್ಡೇ, ಮಂಡೇ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಂಡೆಯಿಂದ ನಮಗೆ ಕ್ವಾರ್ಟರ್ಲಿ ಟೆಸ್ಟ್ ಇದೆ. ಸೊ 4 ದಿನ ನಡೆಯುತ್ತೆ. ಮಂಡೆಯಿಂದ ವೆಡ್ನೆಸ್ಡೇವರೆಗೂ 2 ಸಬ್ಜೆಕ್ಟು, ಥರ್ಸ್ಡೇ ಮಾತ್ರ 1 ಸಬ್ಜೆಕ್ಟು. ಸೊ ನಾನು ಎಷ್ಟಂತ ಅವಾಯ್ಡ್ ಮಾಡೋಕ್ಕಾಗುತ್ತೆ, ಓದೋದಕ್ಕೋಸ್ಕರ ಇದನ್ನು ಬಿಡೋಕ್ಕಾಗಲ್ಲ, ಇದಕ್ಕೋಸ್ಕರ ಅದನ್ನು ಬಿಡೋಕ್ಕಾಗಲ್ಲ, ಎರಡೂ ಮ್ಯಾನೇಜ್ ಮಾಡಬೇಕು. ಕೈ ನೋಡಿ ಬರ್ದು ಹೆಂಗಾಗ್ಬಿಟ್ಟಿದೆ ಅಂತ. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಸ್ವಲ್ಪ ಶಾಪಿಗೆ ಬಂದಿದ್ವಿ, ಅಂದರೆ ಜ್ಯುವೆಲ್ಸ್ ಅಲ್ಲ, ಬಳೆ ತೊಗೊಳಕ್ಕೆ, ಸ್ಟಿಕ್ಕರ್ ತೊಗೊಳಕ್ಕೆ ಅಂತ. ಹಾಗೆಯೇ ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಇನ್ನು 4 ದಿನ ಅಂತ ಬಿಟ್ಟು ಹೋದರೆ, ಅಂದರೆ 4 ದಿನ ಇದೆ. ಆಮೇಲೆ ಏನಾದ್ರು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಆದರೆ ಮುಗ್ದೇ ಹೋಯಿತು. ತಿಂಗಳಲ್ಲಿ 4 ವಾರಗಳು ಬರೋದು. ಅದರಲ್ಲಿ ಒಂದು ವಾರ ಮುಗೀತು, ನೆಕ್ಸ್ಟ್ ವಾರ 2ನೇ ವಾರ ಬಿಟ್ಟು ಅಂದರೆ 2 ವಾರ ಹೋಗುತ್ತೆ. ಇನ್ನು 2 ವಾರ, ಆ 2 ವಾರ ಮುಗಿಯೋಷ್ಟರಲ್ಲಿ ಮತ್ತೆ ನಂದೇನು ದಿನಗಳಿರ್ತವೆ ಅದು ಬರುತ್ತೆ. ಸೊ ಇದೇ ಆಗಿಬಿಡುತ್ತೆ ಜರ್ನಿ ಎಲ್ಲ, ಅಂದರೆ ಲೈಫ್ ಜರ್ನಿ ಎಲ್ಲ. ಇನ್ನು ಯಾವಾಗ ವೆಯ್ಟ್ ಲಾಸ್ನ ನಾನು ಮಾಡ್ಕೋಬೇಕು. ಇದು ಬಂದು ಥರ್ಸ್ಡೇ ವ್ಲಾಗು, ಲಾಸ್ಟ್ ಡೇ ಇನ್ ಮೈ ಕಾಲೇಜು. ಆಮೇಲೆ ಇದು ನುಗ್ಗೆ ಸೊಪ್ಪು ಊರಿಂದ ತಂದಿದ್ವಲ್ಲ, ಅದು ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿದ್ದೆ ನಾನೇ. ಅದ್ರ ವ್ಲಾಗ್ ಅಂದರೆ ಅದನ್ನು ವ್ಲಾಗಲ್ಲಿ ಶೇರ್ ಮಾಡಿಲ್ಲ, ಬಟ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ, 800+ ವ್ಯೂಸ್ ಬಂದಿದೆ. ನೀವು ಯಾರು ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗು. ಸೊ ವ್ಲಾಗ್ ಅಂತ ಏನಿಲ್ಲ. ಆ್ಯಂಡ್ ಅಷ್ಟೊಂದು ಕಾಯಿ ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ತೇರ್ತ್ ಕಾಯಿ ಅಂತ ಮಾಡಿಸ್ತೇವೆ.
ಅದನ್ನು ಹೊಡೆದಿರೋದು ಮನೆಗೆ ಬಂದು ತೀರ್ಥಕಾಯಿ ಹೊಡೆದಿರೋದು. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ನಾವೇನು ಲಕ್ಷ್ಮಿ ಕೂರಿಸಲ್ಲ, ಜಸ್ಟ್ ಲಕ್ಷ್ಮಿ ಅಂದರೆ ಪೂಜೆ ಮಾಡ್ತೀವಿ ಅಷ್ಟೇ, ಸ್ಯಾರಿ ಎಲ್ಲ ಇಟ್ಬಿಟ್ಟು ಲಕ್ಷ್ಮಿ ಏನು ಕೂರಿಸಲ್ಲ. ಅದಕ್ಕೋಸ್ಕರ ನಾನೇನು ಅದನ್ನು ದೊಡ್ಡದಾಗಿ ವ್ಲಾಗ್ ಮಾಡ್ಕೊಂಡಿಲ್ಲ. ಪೂಜೆ ಎಲ್ಲ ಹೇಗಾಯಿತು ಅಂದರೆ ಮಾಮೂಲಿಯಾಗಿ ಹೇಗೆ ಮಾಡ್ತಾರೋ ಅದೇ ರೀತಿ ಆಗಾಯಿತು, ಸಪ್ರೇಟಾಗಿ ಏನಾಗಿಲ್ಲ. ಊಟ ಎಷ್ಟೊಂದು ಮಾಡಿದ್ವಿ, ಬಟ್ ಯಾವುದು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ವೀಡಿಯೋಸ್ ತುಂಬ ಇದೆಯಲ್ಲ, ಅದನ್ನೇ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಹಬ್ಬದ ಊಟ ಅಂತ ಒಬ್ಬಿಟ್ಟು, ಕಡಲೆ ಕಾಳುಗೊಜ್ಜು, ಹೆಸರು ಬೇಳೆದು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಾನು, ಅಂದರೆ ಕೋಸಂಬರಿದು. ಆ್ಯಂಡ್ ಅಷ್ಟೇ ಗೈಸ್ ಈ ಒಂದು ವಿಡಿಯೋ. ಆ್ಯಂಡ್ ಮಂಡೆಯಿಂದ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದನ್ನು ನಾನು ಟ್ಯೂಸ್ಡೇ ಅಪ್ಲೋಡ್ ಮಾಡ್ತೀನಿ. ಸೊ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಅದರ ರಿಲೇಟೆಡ್ ಏನಿದ್ರು ಎಷ್ಟು ಪ್ರೆಸೆಂಟ್ ವೆಯ್ಟ್ ಇದ್ದೀನಿ, ಈಗ ಯಾವ ರೀತಿ ರೊಟೀನ ಸ್ಟಾರ್ಟ್ ಮಾಡ್ತೀನಿ, ಅದನ್ನೆಲ್ಲ ಅದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಏನೂ ಶೇರ್ ಮಾಡ್ತಿಲ್ಲ, ಜಸ್ಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದು ಬಿಸಿ ಇತ್ತು. ಆ್ಯಂಡ್ ಇದು ನೆನ್ನೆದು, ಅಂದರೆ ಇನ್ನೂ ಇಟ್ಟಿತ್ತಲ್ಲ, ಅದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಅದು ನಮ್ಮ ಅಕ್ಕ ಮಾಡ್ತಾಯಿದ್ಲು. ಹಾಗೆ ನೆನ್ನೆ ಮಳೆ ಕೂಡ ಬರ್ತಿತ್ತು. ಸೊ ಗೈಸ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.